ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರಿಗೆಲ್ಲ ಭಗವಂತ ಅನುಕೂಲ ಅನುಗ್ರಹ ಮಾಡಲಿ. ಪ್ರಿಯ ವೀಕ್ಷಕರೇ, ಕರ್ಕಾಟಕ ರಾಶಿಯವರಿಗೆ 2024ನೇ ಇಸ್ವಿ ಜನವರಿ ತಿಂಗಳ ಮಾಸ ಭವಿಷ್ಯವನ್ನು ಗಮನಿಸೋಣ. ಮೊದಲು ಏನೇನಿದೆ ಈ ಜನವರಿ ತಿಂಗಳಲ್ಲಿ ಎಂಬುದನ್ನು ನೋಡೋಣ. ಒಂದು ಧನುರ್ಮಾಸ ಆರಂಭವಾಗಿ ನಡೀತಾ ಇದೆ ಜನವರಿ ತಿಂಗಳಲ್ಲಿ. ಹಾಗೆ 4ನೇ ತಾರೀಕಿಗೆ ಕಾಲಭೈರವಾಷ್ಟಮಿ ಹೇಳುವಂಥದ್ದಿದೆ. ಹಾಗೆ ಇನ್ನು 9ನೇ ತಾರೀಕಿಗೆ ಮಹಾಪ್ರದೋಷ. ಹಾಗೆ 11ನೇ ತಾರೀಕಿಗೆ ಕೇತು ಜಯಂತಿ ಇದೆ. ಇನ್ನು ಸಂಕ್ರಾಂತಿ 15ನೇ ತಾರೀಕಿಗೆ ಉತ್ತರಾಯಣ ಪುಣ್ಯಕಾಲ ಬೆಳಗ್ಗೆ ಇದೆ. ಹಾಗೆ 16ನೇ ತಾರೀಕಿಗೆ ತುಳುವ ಷಷ್ಠಿ ಹೇಳುವಂಥದ್ದಿದೆ. ಇನ್ನು 23ನೇ ತಾರೀಕಿಗೆ ಮಹಾಪ್ರದೋಷ. 25ಕ್ಕೆ ಬನಶಂಕರಿ ಹುಣ್ಣಿಮೆ ಅಥವಾ ಬನಶಂಕರಿ ಪೂಜೆ ಮಾಡುವಂಥದ್ದು. 30ನೇ ತಾರೀಕಿಗೆ ತ್ಯಾಗರಾಜರ ಆರಾಧನೆ. ಹೀಗೆಲ್ಲ ಇದೆ ನೋಡಿ. ಅನಂತರದಲ್ಲಿ ಗೃಹಸ್ಥಿತಿ ಹೇಗಿದೆ ಇನ್ನು ನಿಮಗೆ ಗೊತ್ತಿದೆ. ಅಷ್ಟಮ ಶನಿಯನ್ನು ನಡೀತಾ ಇದೆ. ನಿಮ್ಮ ರಾಶಿಯಿಂದ ತೃತೀಯ ರಾಶಿಯಲ್ಲಿ ಕೇತು, ಚತುರ್ಥದಲ್ಲಿ ಯಾರಿಲ್ಲ, ಪಂಚಮದಲ್ಲಿ ಶುಕ್ರ, ಷಷ್ಠದಲ್ಲಿ ರವಿ ಕುಜ ಬುಧರು, ಸಪ್ತಮ ಯಾರಿಲ್ಲ, ಅಷ್ಟಮದಲ್ಲಿ ಶನಿ, ನವಮದಲ್ಲಿ ರಾಹು, ಇನ್ನು ದಶಮದಲ್ಲಿ ಗುರು. ನೋಡಿ, ಈ ಕರ್ಕಾಟಕ ರಾಶಿಯವರಿಗೆ ಹೇಗಾಗಿದೆ ಅಂತಂದರೆ ಒಂಥರ ಈ ಪರಿಸ್ಥಿತಿ ಇನ್ನೂ ಕಿರಿಕಿರಿ, ಸಮಸ್ಯೆ, ಚಿಂತೆಗೆ ಬಹಳ ಬೀಳ್ತಾ ಇದೆ. ನಾವು ಬಹಳ ಜನರನ್ನು ಜಾತಕ ವಿಶ್ಲೇಷಣೆ ನೋಡುವಾಗ ಗೊತ್ತಾಗುತ್ತೆ. ಹಾಗಂತೇಳಿ ಎಲ್ಲವೂ ಕೂಡ ಇದೆ. ನೀವು ಬಹಳ ಸಾಧನೆ ಮಾಡಿದಂಥವರು, ಹೋರಾಟ ಮಾಡಿರುವಂಥವರು ಎಲ್ಲವೂ ಕೂಡ ನಿಮ್ಮ ಕೈಲೇ ಇದೆ. ಪುನರುಸು ನಕ್ಷತ್ರ 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಅಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ಇವರು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳ್ತೇನೆ. 4 ಉತ್ತಮವಾದಂತಹ ಒಂದು ದಿನಾಂಕಗಳನ್ನು ಕೂಡ ತಿಳಿಸ್ಕೊಡ್ತೇನೆ. ಏನಪ್ಪ ಅಂತಂದರೆ ನೋಡಿ, ಅಷ್ಟಮ ಶನಿ ಒಬ್ಬರಿಂದಲೇ ನಿಮಗೆ ಬಹಳ ಚಿಂತೆ ಆಗ್ತಾ ಇದೆ ಹೇಳುವಂಥದ್ದಲ್ಲ. ಅದರ ಜೊತೆಯಲ್ಲಿ ನೋಡಿ, ರಾಹು ಗುರುವು ಕೂಡ ಒಂದು ಹಂತಕ್ಕೆ, ಕೆಲವು ಜನಕ್ಕೆ ರಾಹು ಪ್ರಧಾನವಾಗಿ ಜಾತಕದಲ್ಲಿ ಬಲಿಷ್ಠವಿದ್ದಾಗ ಒಂದು ಹಂತಕ್ಕೆ ಇಷ್ಟು ದಿವಸ ಎಲ್ಲ ನಿಮಗೆ ಬಹಳ ಚೆನ್ನಾಗಿ ಫಲ ಕೊಡ್ತು. ಆದರೆ 9ನೇ ರಾಶಿಗೆ ನಿಮಗೆ ರಾಹು ಬಂದ ತಕ್ಷಣವೇ ಕೆಲವು ಜನಕ್ಕೆ ತೊಂದರೆಗಳು ಉಂಟಾಗ್ತಾ ಇದೆ. ಹಾಗಾಗಿ ಇದೆಲ್ಲ ದಶಾಭುಕ್ತಿಗಳು ನಿಮ್ಮ ಜಾತಕದ ಮೇಲೂ ಕೂಡ ಇರುತ್ತೆ. ನಾವು ಹೇಳುವಂಥದ್ದು ಇದು ಗೋಚಾರ ಫಲ. ಗೋಚಾರದಲ್ಲಿ ಯಾವ್ಯಾವ ಗ್ರಹಸ್ಥಿತಿ, ಗ್ರಹಗಳ ಉತ್ತಮ ಅಥವಾ ಅಧಮವಾದಂಥ ಫಲಗಳಿದೆ ಅದ್ರ ಮೇಲೆ ತೀರ್ಮಾನ ಇರುತ್ತೆ. ಇಲ್ಲಿ ಒಟ್ಟಿನಲ್ಲಿ ನೋಡೋಣ ಏನೇನು ಶುಭ ಫಲಗಳು ಈ ತಿಂಗಳಲ್ಲಿ ಆಗಲಿಕ್ಕಿದೆ ಎಂಬುದನ್ನು ನೋಡೋಣ. 1ನೇದಾದಂತಹ ಬಹಳ ಮುಖ್ಯವಾದಂಥ ಶುಭ ಫಲಗಳು, ಷಷ್ಠದಲ್ಲಿ ಕುಜ, ಭೂಮಿಯ ಪರಿವರ್ತನೆ. ಇದು ಬಹಳ ಮುಖ್ಯವಾಗಿ ಯೋಚನೆ ಮಾಡಬೇಕಾದಂಥದ್ದು. ಯಾವುದೋ ಭೂಮಿಯ ಜಂಜಾಟಗಳು, ಒಂದು ರಿಜಿಸ್ಟರ್ ಆಗಿರಬಹುದು, ಒಂದು ರಿಜಿಸ್ಟರ್ ಆಗದೇ ಇರಬಹುದು, ಅಥವಾ ಏನೋ ಒಂದಷ್ಟು ತೊಳಲಾಟದಲ್ಲಿ ಇರಬಹುದು, ಅಥವಾ ಯಾವುದೋ ಒಂದು ಭೂಮಿಗೆ ನೀವು ಸೇಲ್ ಮಾಡಬೇಕು ಅಂಥೇಳಿ ಬಹಳ ಆತುರದಲ್ಲಿ ಅಥವಾ ಏನೋ ಒಂದು ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಅಪ್ಪ ಬಂದರೆ ಸಾಕಪ್ಪ ಜಾಗ ಸೇಲ್ ಆದರೆ ಅಂತೇಳಿ ಆ ದೈವಾನುಗ್ರಹದಿಂದ ಕುಜನ ಬಲಿಷ್ಠವಾದಂಥ ಒಂದು ಸ್ಥಾನದಿಂದ ಭೂಮಿ ವ್ಯಾಪಾರ ಮಾಡುವವರಿಗೆ ಬಹಳ ಉತ್ತಮವಾದಂಥದ್ದು. ಅನಂತರದಲ್ಲಿ ಬಹಳ ಮುಖ್ಯವಾಗಿ ಕೃಷಿಕರಿಗೆ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೊಡುತ್ತೆ. ಯಾಕಂದರೆ ನಿಮ್ಮ ಜಾಗ 1-2 ಎಕರೆ ಇದೆ, ಯಾವುದೋ ಒಂದು 3/4 ಎಕರೆ ಅದರ ಜೊತೆಗೆ ಸೇರಿ ಸಿಗ್ತಾ ಇದೆ. ಅದನ್ನು ತೆಗೆದುಕೊಳ್ಬೇಕು ಅಂದ್ಕೊಳ್ತಾ ಇದ್ದೀರಿ, ಇನ್ನೂ ಸಮಸ್ಯೆ ಬರ್ತಾ ಇದೆ. ಆದರೆ ಈ ಒಂದು ಕುಜನು ಷಷ್ಠಕ್ಕೆ ಬಂದ ತಕ್ಷಣವೇ ನಿಮಗೆ ಈ ಜನವರಿಯಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಹೇಳಬಹುದು. ಮತ್ತು ಋಣಬಾಧೆಗಳು ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ. ಏನು ಮಾಡಿದ್ರೂ ಕೂಡ ಸಾಲ ತೀರಿಸಲಿಕ್ಕಾಗಲ್ಲ. ಸಾಲದಲ್ಲಿ ಇನ್ನೂ ಸಮಸ್ಯೆ ಬಿಡ್ತಾ ಇರ್ತದೆ. ಆದರೆ ಎಲ್ಲೋ ಒಂದು ಕಡೆಗೆ ಋಣ ಪರಿಹಾರ ಆಗಲಿಕ್ಕೆ ಕುಜನಿಂದ ಋಣವನ್ನು ಕೂಡ ಪರಿಹಾರ ಮಾಡುವಂಥದ್ದು ಮಾಡ್ತಾನೆ. ಮತ್ತು ನಿಮಗೊಬ್ಬರು ಹಿಂದೆ ಮೋಸ ಮಾಡಿ ಓಡಿ ಹೋಗಿಬಿಟ್ಟಿದ್ದಾರೆ, ಅಥವಾ ನೀವು ಯಾರ ಮೇಲೆ ವಿಶ್ವಾಸ ಇಟ್ಟಿದ್ದೀರೋ ಅಂಥ ವಿಶ್ವಾಸ ಇಟ್ಟಿರುವಂಥ ವ್ಯಕ್ತಿಯೇ ನಿಮಗೆ ಮೋಸ ಮಾಡಿದ್ದಾನೆ. ಆದರೆ ಪುನಃ ಅಂಥ ವ್ಯಕ್ತಿಯು ನೀವಿಲ್ಲರೂ ಬರುವಂತಹ ಒಂದು ಸಾಧ್ಯತೆಗಳಾಗುವಂಥ ಚಾನ್ಸಸ್ ಬಹಳ ಮುಖ್ಯವಾಗಿದೆ. ಮತ್ತು ಶುಕ್ರನು ನೋಡಿ ಪಂಚಮದಲ್ಲಿದ್ದಾನೆ. ಹಾಗಾಗಿ ನಿಮಗೆ ಹಾಗಂತೇಳಿ ಗುರುಬಲ ಅಂತಹ ಒಂದು ಗುರುಬಲ ಇಲ್ಲ ನಿಮಗೆ. ಹಾಗಂತೇಳಿ ಮದುವೆ ಬಹಳ ಜನಕ್ಕೆ ಆಗ್ತಾ ಇಲ್ಲ. ಹಾಗದೇ ಇದ್ದಂಥವರಿಗೆ ಶುಕ್ರನ ಬಲದಿಂದ ಆದರೂ ಕೂಡ ವಿವಾಹಕ್ಕೆ ಸ್ವಲ್ಪ ಮೂವ್ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ವಿದ್ಯಾರ್ಥಿಗಳ ಜೀವನಕ್ಕೂ ಕೂಡ ಹೆಚ್ಚಿನದಾದಂತಹ ಫಲ ಮತ್ತು ಫಲಿತಾಂಶ ಎರಡೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಮತ್ತು ಅನಾರೋಗ್ಯವಾಗಿ ಏನೋ ಸಣ್ಣ ಪುಟ್ಟದಕ್ಕೂ ಕೂಡ ಆಪರೇಷನ್ ಮಾಡಬೇಕು, ಚಿಕಿತ್ಸೆ ಮಾಡಿಸ್ಕೊಳ್ಬೇಕು, ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಂಥವರಿಗೆ ಹೆಚ್ಚಿನದಾದಂಥ ಅವಕಾಶಗಳು ಒಳ್ಳೆಯ ರೀತಿಯಾಗಿ ಆಗ್ತದೆ. ಯಾಕಂದರೆ ಪುಟ್ಟದಾದಂಥ ಔಷಧಿಯಿಂದಲೇ ಆ ರೋಗ ಉಲ್ಬಣ ಆಗುವಂಥದ್ದು ನಿಲ್ಲುವಂಥ ಸಾಧ್ಯತೆಗಳಾಗುತ್ತೆ. ಎಷ್ಟೋ ಸಲ ಎಲ್ಲದಕ್ಕೂ ಕೂಡ ಆಪರೇಷನ್ ಒಂದೇ ಪರಿಹಾರ ಅಲ್ಲ. ನಾವು ಎಲ್ಲ ಥರದ ಚಿಕಿತ್ಸೆಗಳನ್ನು ಕೂಡ ಮಾಡೋ ಪ್ರಯತ್ನ ಮಾಡಬೇಕು.
ಇನ್ನು ಕೊನೆಗೆ ನಮ್ಮ ಕೈಯಲ್ಲಿ ಯಾವುದು ಆಗೋದಿಲ್ಲ ಹೇಳಿದಾಗ ಆಪರೇಷನ್ ಮಾಡಿಸ್ಬೇಕೇ ಬಿಟ್ಟರೆ ಸಣ್ಣ ಸಣ್ಣದಕ್ಕೂ ಕೂಡ ಬರೀ ಆಪರೇಷನ್ ಹೇಳ್ತಾನೆ. ಅದನ್ನೆಲ್ಲ ಆದಷ್ಟು ಕಡಿಮೆ ಮಾಡುವಂಥ ಪ್ರಯತ್ನವನ್ನು ಮಾಡಿಕೊಳ್ಬೇಕು. ಯಾಕಂದರೆ ಒರಿಜಿನಲ್ ಆಗಿ ಭಗವಂತನು ಕೊಟ್ಟಂತಹ ನಮ್ಮ ಶರೀರ ಏನಿರುತ್ತೋ ಅದು ಒರಿಜಿನಲ್ಲು. ಅದಕ್ಕೆ ಏನಾದರೂ ಅಳವಡಿಸಿದರೆ, ಏನಾದರೂ ಸೇರಿಸಿದ್ರೆ, ಏನಾದರೂ ತೆಗೆದರೆ ಅದು ಎಕ್ಸ್ಟ್ರಾವೇ ಆಗುತ್ತೆ. ಹಾಗಾಗಿ ಒರಿಜಿನಲ್ ಆಗಿ ಒರಿಜಿನಲ್ಲೇ ಅಲ್ವಾ. ಹಾಗಾಗಿ ಆದಷ್ಟು ಅಂತಹದ್ದನ್ನು ಅವಾಯ್ಡ್ ಮಾಡಿ. ಹಾಗೆ ಮೂರನೇದಾಗಿ ಯಾವುದೋ ಒಂದು ವಿಷಯಕ್ಕೆ ಬಹಳ ಚಿಂತೆ ಮಾಡಿ ತಲೆನೋವು ಬರ್ತಾ ಇದೆ ನಿಮಗೆ. ಅಂದರೆ ಉದ್ಯೋಗ ಇರಬಹುದು, ಅಥವಾ ಯಾವುದೋ ಒಂದು ಬಿಸ್ನೆಸ್ಸಿಗೆ ಇನ್ವೆಸ್ಟ್ಮೆಂಟ್ ಮಾಡಿರಬಹುದು, ಅಥವಾ ಯಾವುದೋ ಒಂದು ನೂತನವಾದಂಥ ಬಿಸ್ನೆಸ್ಸನ್ನು ಆರಂಭ ಮಾಡಬೇಕು ಅಂದ್ಕೊಂಡಿದ್ದೀರಿ. ಅದಕ್ಕೆ ಸ್ವಲ್ಪ ಅಭಿವೃದ್ಧಿ ಕಡೆಗೆ, ಮೂಮೆಂಟ್ ಕಡೆಗೆ ಹೋಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲೇ ಸಂಪೂರ್ಣ ಸಿಗತ್ತೆ ಅಂತಲ್ಲ. ಮತ್ತು 24ನೇ ಇಸ್ವಿ ಇದು ಆರಂಭದ ತಿಂಗಳು. ಹಾಗಾಗಿ ಕರ್ಕಾಟಕ ರಾಶಿಯವರು ಬಹಳ ಮುಖ್ಯವಾಗಿ ನೀವು ಪ್ಲ್ಯಾನನ್ನು ಮಾಡಿ ನೋಡಿ. 5ನೇ ತಿಂಗಳ ಗುರುವು ಏಕಾದಶಕ್ಕೆ ಬರಲಿಕ್ಕಿದ್ದಾನೆ. ಹಾಗಾಗಿ ಇನ್ನು ಮುಂದೆ ಬರುವಂತಹ ಸಮಯ ಏನಿದೆಯಲ್ವ, ಈಗೇನೋ ಸ್ವಲ್ಪ ದುಃಖ ಚಿಂತೆ ಇರಬಹುದು. ಹಾಗಾಗಿ ಮುಂದೆ ಬರುವಂಥ ಸಮಯ ಬಹಳ ಉತ್ತಮವಾದಂಥ ಸಮಯಗಳು ಸಿಗುವಂಥ ಚಾನ್ಸಸ್ ಇದೆ. ಹಾಗಾಗಿ ನೀವು ಇವಾಗೇ ನಿಗದಿ ಮಾಡಿಕೊಳ್ಳಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಏನೇನು ಮಾಡಬೇಕು ಎಂಬುದಾಗಿ. ಯಾಕಂದರೆ ಮೇ ಅನಂತರದಲ್ಲಿ 1/5/2024 ಗುರು ಮುಂದಿನ ರಾಶಿಗೆ ಹೋಗ್ತಾನೆ. ಆವಾಗ ನಿಮಗಿನ್ನೂ ಒಳ್ಳೆ ರೀತಿಯಾದಂಥ ಸಮಯ ಬರಲಿಕ್ಕಿದೆ. ಅಷ್ಟಮ ಶನಿ ಇದ್ದರೂ ಕೂಡ ಈಗ ದಶಮದಲ್ಲಿದ್ದಾಗ ಅಲ್ಪ ಗುರುವಿನ ಬಲ, ಏಕಾದಶಿಗಿದ್ದಾಗ ಸಂಪೂರ್ಣ ಗುರುವಿನ ಬಲ ಎಂಬುದಾಗಿ ಹೇಳ್ತೇವೆ. ಹಾಗಾಗಿ ಅದು ಕೂಡ ಶುಕ್ರನ ರಾಶಿಗೆ ಬರ್ತಾನೆ. ಶುಕ್ರ ರಾಶಿ ಅಂದರೆ ಧನಾಧಿಪತ್ಯ ರಾಶಿ. ಹಾಗಾಗಿ ಆ ರಾಶಿಗೆ ಬಂದಾಗ ನೀವು ಬಹಳ ಶುಭವಾದಂಥ ಫಲಗಳನ್ನು ಅನುಭವಿಸಲಿಕ್ಕಿದ್ರಿ. ಹಾಗಾಗಿ ನೀವು ಈ ತಿಂಗಳಲ್ಲಿ ತಪ್ಪದೇ ಕರ್ಕಾಟಕ ರಾಶಿಯವರು ಏನಪ್ಪ ಅಂತಂದರೆ ಒಳ್ಳೆ ರೀತಿಯಾದಂತಹ ಪ್ಲ್ಯಾನನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ. ಈ ಪ್ಲ್ಯಾನ್ ಮಾಡಿರುವಂಥದ್ದು ಇನ್ನು ಇರುವಂಥ 11 ತಿಂಗಳಿಗೂ ಕೂಡ ಸಿಗ್ತಾ ಹೋಗಬೇಕು. ಇದು ಫೌಂಡೇಶನ್ ಆ ಥರ ಗಟ್ಟಿ ಮಾಡಿ ಹಾಕಿ ನಿಮ್ಮ ಜೀವನ ಅನಂತರ ಚೆನ್ನಾಗಾಗ್ತದೆ. ಹಾಗೆ ವಾಹನದಿಂದ ಏನಾದರೂ ಸಮಸ್ಯೆ ಆಗಿದ್ದರೆ, ಸ್ವಲ್ಪ ಕಿರಿಕಿರಿಯಾಗಿ, ಆಕ್ಸಿಡೆಂಟ್ ಆಗಿ, ಅಥವಾ ಏನೋ ಸಣ್ಣ ಪುಟ್ಟ ಪೊಲೀಸ್ ಸ್ಟೇಷನ್ ಕೇಸ್ ಆಗಿದೆ, ಹೀಗೆಲ್ಲ ಇದ್ದರೆ ಅದೆಲ್ಲವೂ ಕೂಡ ಹೋಗುವಂತಹ ಒಂದು ಪ್ರಯತ್ನಗಳು. ಹೋಗುವಂಥದ್ದು ಅಂದರೆ ಏನೋ ರಾಜಿ ಆಗುತ್ತೆ ಅಂತ, ಏನೋ ಕೇಸೇ ಹೋಗುತ್ತೆ ಅಂತ ಅರ್ಥ ಅಲ್ಲ. ಸಣ್ಣ ಪುಟ್ಟದು ಏನೋ ಒಂದು ಸೆಟ್ಲ್ಮೆಂಟ್ ಆಗುವಂಥ ದಾರಿಗಳಾಗುತ್ತೆ. ಹಾಗೆ ಅನಂತರದಲ್ಲಿ ನೋಡಿ, ಪ್ರಯಾಣ ಯೋಗವನ್ನು ಕೂಡ ಈ ತಿಂಗಳಲ್ಲಿ ನೀವು ಕಾಣಬಹುದು. ತೀರ್ಥಕ್ಷೇತ್ರಕ್ಕೆ ಹೋಗುವಂಥದ್ದು, ದೇವರ ದರ್ಶನ ಮಾಡುವಂಥದ್ದು, ಮಹಾತ್ಮರ ಆಶೀರ್ವಾದ ಪಡ್ಕೊಳ್ಳುವಂಥದ್ದು, ಹೀಗೆ ಒಂಥರ ಅದ್ಭುತವೇ ನಿಮ್ಮದು. ಹೇಗೆ ಅಂತಂದರೆ ಭಾಳ ಅದ್ಭುತವಾಗೇ ನಡೀತದೆ. ಯಾವುದೂ ಇಲ್ವಾ ಕೇಳಿದ್ರೆ ಭಾಳ ಅದ್ಭುತವಾಗಿ ಅನುಕೂಲಕರವಾಗಿ ನಡೀತಾ ಇರುವಂತಹ ಒಂದು ತಿಂಗಳು ಅಂತಲೇ ಹೇಳ್ಬೋದು. ಮತ್ತು ಸ್ವಲ್ಪ ಶುಭ ಕಾರ್ಯಗಳು ನಿಮ್ಮಿಂದ ನಡೀತದೆ. ಅಂದರೆ ಈವಾಗ ಏನೇನು ಶುಭ ಕಾರ್ಯಗಳು ಅಂತಂದರೆ, ಒಂದು ಭೂಮಿ ಸಂಬಂಧವಾದ್ದು, ಮತ್ತು ಮನೆಯಲ್ಲಿ ಏನಾದರೂ ಪೇಂಟಿಂಗ್ ಮಾಡಿ, ಶುದ್ಧಿ ಮಾಡಿ, ಏನಾದರೂ ಧಾರ್ಮಿಕವಾದ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು, ಅಥವಾ ಏನಾದರೂ ಗಣಹೋಮ ಮಾಡುವಂಥದ್ದು, ಅಥವಾ ಏನೋ ಮನೆಯಲ್ಲಿ ಒಂದು ಮಂಗಲವಾದಂಥ ವಾತಾವರಣಗಳನ್ನು ಮಾಡುವಂಥದ್ದು, ಅದ್ರ ಜೊತೆಗೆ ಮನೆಯಲ್ಲೇ ಒಂದು ಅನ್ನದಾನ ಮಾಡುವಂಥದ್ದು. ಹೀಗೆ ಯಾಕಂದರೆ ನೋಡಿ, ನಾವು ಬೇರೆದಕ್ಕೆಲ್ಲ ಖರ್ಚು ಮಾಡ್ತಾ ಇರ್ತೇವೆ. ಒಂದು ಸ್ವಲ್ಪ ಸಮಯ ದೇವರು ಅಥವಾ ಒಂದು ಒಳ್ಳೆ ರೀತಿಯಾದಂತಹ ಪುಣ್ಯ ಕೊಡುವಂಥದ್ದಕ್ಕೆ ನಾವು ಮಾಡಬೇಕು. ನೋಡಿ, ಇದನ್ನು ನಾವು ಮಹಾಭಾರತದಲ್ಲಿ ಕೇಳಿದರೆ ಗೊತ್ತಾಗ್ತದೆ. ಮಹಾಭಾರತದಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಈ ಕರ್ಣನು ಅನೇಕ ರೀತಿಯಾದಂತಹ ದಾನಗಳನ್ನು ಮಾಡ್ತಾನೆ. ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳೆ, ಹೀಗೆಲ್ಲ ಲೋಹಗಳನ್ನೆಲ್ಲ ದಾನ ಮಾಡ್ತಾನೆ. ಕರ್ಣ ಕೊನೆಗೆ ಸತ್ತು ಹೋಗ ಅನಂತರದಲ್ಲಿ ಕರ್ಣ ಕೊನೆಗೆ ಕೇಳ್ತಾನೆ, ಅವನಿಗೆ ಅನ್ನದಾನ ಸಿಗೋದಿಲ್ಲ. ಆವಾಗ ಸ್ವರ್ಗದಲ್ಲಿರುವಂಥವರೆಲ್ಲ ಅವನಿಗೆ ಬೆಳ್ಳಿ ಬಂಗಾರಗಳನ್ನು ಕೊಡ್ತಾನೆ. ಆವಾಗ ಏನಪ್ಪ ನನಗೆ ಇದನ್ನು ಕೊಡ್ತಾ ಇದ್ದೀರಿ ಅಂಥೇಳಿ ಕೇಳ್ತಾನೆ ಕರ್ಣ. ಯಾಕಂದರೆ ದಾನಶೂರ ಕರ್ಣ ಅಲ್ವ. ಕರ್ಣ ಅಂತಂದರೆ ದಾನ ಮಾಡಿದ್ರೆ ಶಕ್ತಿ ಉಳ್ಳಂಥವನು. ಆವಾಗ ಎಲ್ಲ ದೇವತೆಗಳೆಲ್ಲ ಹೇಳ್ತಾರೆ, ಹೌದಪ್ಪ ಕರ್ಣ, ನೀನು ಜೀವನದಲ್ಲಿ ಬಹಳಷ್ಟು ರೀತಿಯಾಗಿ ನೀನು ದಾನ ಮಾಡಿದೆ, ಹಾಗಾಗಿ ನಿನಗೆ ಇವಾಗೂ ಕೂಡ ಸ್ವರ್ಗದಲ್ಲಿ ಇದನ್ನೆಲ್ಲ ನಾವು ಕೊಡ್ತಾ ಇದ್ದೇವೆ ಅಂತೇಳಿ ಹೇಳ್ತಾರೆ. ಕೊನೆಗೆ ಆವಾಗ ಅವನಿಗೆ ಅರ್ಥ ಆಗುತ್ತೆ ಕರ್ಣನಿಗೆ, ಅಂದರೆ ನಾನು ಭೂಮಿಯಲ್ಲಿ ಭೂಲೋಕದಲ್ಲಿ ಏನೇನು ಮಾಡಿದೇನೋ ಅಂತಹದ್ದು ಪುನಃ ನನಗೆ ಪ್ರಾಪ್ತಿಯಾಗ್ತದೆ ಹೇಳುವಂಥದ್ದು. ಹಾಗಾಗಿ ನಾವು ಈ ಒಂದು ಧನುರ್ಮಾಸದಲ್ಲಿ ಆದಷ್ಟು ಈ ರಾಶಿಯವರು ಅನ್ನದಾನವನ್ನು ಮಾಡುವಂಥ ಪ್ರಯತ್ನ ಮಾಡಿ. ಧನುರ್ಮಾಸವೂ ಪ್ರಾಪ್ತಿಯಾಗಿದೆ. ಹಾಗಾಗಿ ಅನ್ನದಾನದಿಂದ ನಿಮ್ಮ ಕಷ್ಟಗಳು ಕೂಡ ಪರಿಹಾರ ಆಗ್ತದೆ. ಒಂದು ಮೋಕ್ಷ ಪ್ರಾಪ್ತಿಯಾಗುವಂಥದ್ದು, ಎರಡನೇದಾಗಿ ಕಷ್ಟವೂ ಕೂಡ ಪರಿಹಾರ ಆಗುತ್ತೆ. ಮೂರನೇದಾಗಿ ನಮ್ಮ ಜೀವನದ ಅನಂತರದಲ್ಲಿ ಒಂದು ಉತ್ತಮವಾದಂತಹ ಅನುಗ್ರಹಗಳನ್ನು ಕೂಡ ಭಗವಂತ ಮಾಡ್ತಾನೆ. ಹಾಗಾಗಿ ಅನ್ನದಾನ ಮಾಡುವಂತಹ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಪ್ರಯಾಣ ಯೋಗ ಅಂತ ಹೇಳಿದೆ, ಪ್ರಯಾಣದಲ್ಲಿ ಎಲ್ಲೋ ಒಂದು ಕಡೆ ಹೋಗ್ತೇವೆ, ಹೋದಾಗ ಅದಕ್ಕೂ ಕೂಡ ಬಹಳ ಕಂಜೂಸತನ ಮಾಡುವಂಥ ಪ್ರಯತ್ನ ಬೇಡ. ಒಂದು ಒಳ್ಳೆಯ ರೀತಿಯಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಆದರೆ ಮನೆಯಲ್ಲಿ ಒಂದು ಧನುರ್ಮಾಸ ಆರಂಭ ಆದದ್ದರಿಂದ ಒಂದು ದಿವಸ ಆದರೂ ಅನ್ನದಾನ ಮಾಡುವಂಥ ಪ್ರಯತ್ನವನ್ನು ಮಾಡಿ. ನೂತನವಾದಂಥ ಬಿಸ್ನೆಸ್ ಆರಂಭ ಮಾಡಬೇಕು ಅಂತಂದರೆ ಸಂಕ್ರಾಂತಿ ಅನಂತರದ 15ನೇ ತಾರೀಕು ಅನಂತರದಲ್ಲಿ ಅಡ್ಡಿಲ್ಲ. ಆವಾಗ ಸ್ವಲ್ಪ ಮಟ್ಟಿಗೆ ಒಳ್ಳೆ ರೀತಿಯಾದಂತಹ ಫಲ ಸಿಗುವ ಹಾಗಿದೆ. ಒಟ್ಟಿನಲ್ಲಿ ಗೌರ್ಮೆಂಟಿಂದನೂ ಕೂಡ ಹೆಚ್ಚಿನದಾಗಿ ಲಾಭಗಳು ಸಿಗುವಂಥ ಚಾನ್ಸಸ್ ಇದೆ ಗೌರ್ಮೆಂಟ್. ಹಾಗಾಗಿ ಗೌರ್ಮೆಂಟಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದವನು ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಕೊಳ್ಳಿ. ಅಥವಾ ಏನೋ ಟ್ರಾನ್ಸ್ಫರ್ ಆಗಬೇಕು, ಏನೋ ಒಂದು ಕೆಲಸದಲ್ಲಿ ಏನೋ ಒಂದು ಅನುಕೂಲ ಆಗಬೇಕು, ಅಥವಾ ನಿಮ್ಮ ಹುದ್ದೆಗಳು ಚೇಂಜ್ ಆಗಬೇಕು ಅಂದರೆ ಈ ತಿಂಗಳಲ್ಲಿ ಅವಕಾಶಗಳು ಕೂಡ ಸಿಗುತ್ತೆ. ಮತ್ತು ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಗೃಹಿಣಿಯರಿಗೆ, ಯಾಕಂದರೆ ಕರ್ಕಾಟಕ ರಾಶಿಯವರು ಗೃಹಿಣಿಯರು ಯಾರಿದ್ದೀರೋ ಅಂಥವರಿಗೆ ಮನೆಗೋಸ್ಕರ, ಮನಸ್ಸಿಗೋಸ್ಕರ, ಮನೆಯವರಿಗೋಸ್ಕರ ಸ್ವಲ್ಪ ಹೋರಾಟ ಮಾಡೋ ಹಾಗಾಗುತ್ತೆ ನೀವು.
ಅದು ಒಳ್ಳೆಯದೇ. ಯಾಕಂದರೆ ನಮ್ಮ ಜೀವನದಲ್ಲಿ ಕೆಲವೊಂದು ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದ್ರೆ ತಾನೇ ನಮಗಿನ್ನೊಬ್ಬರು ಯಾರಾದರೂ ಒಬ್ಬರು ಹೆಲ್ಪ್ ಮಾಡ್ತಾರೆ. ನಾವು ಯಾರಿಗೇನೂ ಕೊಡಲಿಲ್ಲ ಅಂದರೆ ನಮಗಿನ್ನೊಬ್ಬರು ಕೊಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಳ್ಳೆಯದನ್ನು ಕೊಡುವಂತಹ ಒಂದು ಪ್ರಯತ್ನ ಮಾಡೋಣ. ಅಂತಹ ಆ ವೃತ್ತಿ ಜೀವನ ಇರಬಹುದು, ವೃತ್ತಿಯನ್ನು ಹೊರತುಪಡಿಸಿದಂತಹ ಜೀವನ ಇರಬಹುದು. ನೋಡಿ, ವೃತ್ತಿ ಜೀವನ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನಕ್ಕಿರುತ್ತೆ ಈ ವೃತ್ತಿಯ ಮೇಲಧಿಕಾರಿಗಳಿಗೆ ನಾನೇನಕ್ಕೆ ಅವನಿಗೆ ಹೇಳ್ಕೊಡ್ಬೇಕು, ನಾನು ಹೇಳ್ಕೊಡೋ ಮಾತ್ರದಿಂದ ಏನಾಗುತ್ತೆ ಹೇಳುವಂಥದ್ದೆಲ್ಲ ಮನಸ್ಥಿತಿ ಇರುತ್ತಲ್ವ. ಹಾಗಾಗಿ ಆದಷ್ಟು ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ, ಇದು ನಿಮ್ಮ ರಾಶಿಯವರಿಗಿದೆ. ಆದರೂ ಕೂಡ ಒತ್ತಿ ಹೇಳ್ತಾ ಇದ್ದೀನಿ, ವ್ಯಯೇ ಕೃತೆ ಅಂತಂದರೆ ಎಷ್ಟೆಷ್ಟು ಖರ್ಚು ಮಾಡ್ತೇವೆ ಅಷ್ಟಷ್ಟು ಈ ವಿದ್ಯೆ ಹೇಳುವಂಥದ್ದು ವೃದ್ಧಿಯಾಗತ್ತೆ. ಕುಣಿತಾ ನೃತ್ಯವಂತೆ, ಹಾಡ್ತಾ ರಾಗವಂತೆ. ಹಾಗಾಗಿ ನೋಡಿ, ನಾವು ಎಷ್ಟೆಷ್ಟು ವಿದ್ಯೆಯನ್ನು ಹೇಳ್ತಾ ಇರ್ತೇವೆಯೋ, ಎಷ್ಟೆಷ್ಟು ಇನ್ನೊಬ್ಬರಿಗೆ ವಿದ್ಯೆ ರೀತಿಯಲ್ಲಿ ಸಹಾಯ ಮಾಡ್ತಾ ಇರ್ತೇವೋ ಅಷ್ಟು ನಮ್ಮಲ್ಲಿ ವೃದ್ಧಿಯಾಗತ್ತೆ. ವಿದ್ಯೆ ಹೇಳುವಂಥದ್ದು ಯಾವತ್ತೂ ಕೂಡ ಖರ್ಚಾಗದೇ ಇರುವಂತಹ ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ. ಹಾಗಾಗಿ ಈ ಒಂದು ತಿಂಗಳಲ್ಲಿ, ಜನವರಿ ತಿಂಗಳಲ್ಲಿ ವಿದ್ಯಾರ್ಥಿಗಳ ಜೀವನ ಬಹಳ ಚೆನ್ನಾಗಿದೆ. ಮತ್ತು ನೀವು ಯಾರಾದರೂ ಕೇಳದೆ ಹೇಳ್ಕೊಳ್ಳುವಂತಹ ಒಂದು ಮನಸ್ಥಿತಿ ಮಾಡಿಕೊಡಿ. ಎಷ್ಟೋ ಜನಕ್ಕೆ ನಾನೇ ಹೇಳಬೇಕು ಹೇಳುವಂತಹ ಮನಸ್ಥಿತಿ ಬರುತ್ತೆ. ವಿದ್ಯೆ ಏನಿದ್ರೂ ಕೂಡ ಇನ್ನೊಬ್ಬನಿಗೆ ಹೇಳ್ಕೊಡ್ಬೇಕು. ನಮಗೂ ಇನ್ನೊಬ್ಬರು ಹೇಳ್ಕೊಟ್ಟೇ ಬಂದದ್ದಲ್ವ. ಯಾಕಂದರೆ ಎಲ್ಲವನ್ನೂ ಕೂಡ ಗುರುವಿನ ಮುಖಾಂತರವಾಗಿ ನಾವು ಕಲಿಬೇಕು. ಆದರೆ ಇವತ್ತಿನ ದಿವಸ ಆನ್ಲೈನ್ ಇರಬಹುದು ಅಥವಾ ಗೂಗಲ್ ಇರಬಹುದು, ಹೀಗೆಲ್ಲ ನಾವು ತಿಳ್ಕೊಂಡ್ರೂ ಕೂಡ ಒಂದು ಗುರು ಮತ್ತು ಮಾರ್ಗ ಎರಡೂ ಕೂಡ ನಮಗೆ ಬೇಕಲ್ವ. ಆ ಮಾರ್ಗ ಗುರು ಎರಡಿಲ್ಲ ಅಂತಂದರೆ ಆಗೋದಿಲ್ಲ. ಹಾಗಾಗಿ ಈ ತಿಂಗಳಲ್ಲಿ ಬಹಳ ವಿದ್ಯಾಭ್ಯಾಸ ಮಾಡುವಂತಹ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿದೆ. ಹಾಗಾಗಿ ನೀವು ಕೂಡ ಇನ್ನೊಬ್ಬರಿಗೆ ಹೇಳಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಮತ್ತು ಜೀವನದಲ್ಲಿ ಈ ತಿಂಗಳು ಸಮತೋಲನವನ್ನು ಕಾಯ್ಕೊಳ್ತದೆ. ಹೆಚ್ಚಿನದಾದಂತಹ ಆದಾಯಗಳು ಬರ್ತಾ ಇರ್ತದೆ, ಆದರೆ ಖರ್ಚು ಸ್ವಲ್ಪ ತಡೆದು ನಿಲ್ಲತ್ತೆ ಅಂತೇಳಿ ಹೇಳಬಹುದು. ಮತ್ತು ಸರ್ಕಾರಿ ಕೆಲಸದಲ್ಲಿ ಜಯ, ಯಾರ್ಯಾರು ಸರ್ಕಾರಿ ಕೆಲಸ ಮಾಡ್ತಾಯಿದ್ರೋ ಅಂಥವ್ರಿಗೆ ಜಯವಾಗುತ್ತೆ. ಹಾಗೆ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನಗಳು ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಸ್ವಲ್ಪ ಈ ತಿಂಗಳಲ್ಲಿ ಹೋರಾಟಗಳನ್ನು ಮಾಡಿ ನೀವು ರಾಜಕಾರಣಿಗಳಿಗೆ ಬಹಳ ಉತ್ತಮವಾದಂಥ ಸಮಯ ಅಂತ ಹೇಳ್ಬೋದು. ಯಾಕಂದರೆ ಕುಜನಿಂದ ರವಿಯಿಂದ ರಾಜಕೀಯವನ್ನು ಚಿಂತನೆ ಮಾಡ್ತೇವೆ, ಅದು ಬಹಳ ಉತ್ತಮವಾದಂಥದ್ದು. ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಹೋಗ್ತೀರಿ, ನಿಮ್ಮನ್ನು ಗುರುತಿಸ್ತಾರೆ, ನಿಮ್ಮನ್ನು ಮಾತಾಡಿಸ್ತಾರೆ. ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಹೆಚ್ಚಿನದಾದಂತಹ ಬೆಲೆ ಮತ್ತು ಬದಲಾವಣೆ ಎರಡೂ ಕೂಡ ಬರುತ್ತೆ ಅಂಥೇಳಿ ಹೇಳಬಹುದು. ಬೆಲೆ ಬರುವಂಥದ್ದು ಏನಕ್ಕೆ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಹೇಳಿ ಬೆಲೆ ಬರುತ್ತೆ. ಬದಲಾವಣೆ ಏನಾಗುತ್ತೆ, ನಿಮ್ಮನ್ನು ನೀವು ತಿಳ್ಕೊಳ್ತೀರಿ, ಅದು ಬದಲಾವಣೆ ಕೊಡುತ್ತೆ ನೋಡಿ. ಹಾಗೆ ಒಂದೊಂದಲ್ಲೂ ಕೂಡ ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಳುವಂಥದ್ದು ಇರುತ್ತೆ. ನಾವು ಎಲ್ಲಿ ಹೋದಾಗ ನಾವು ಉತ್ತಮವಾದಂಥ ಕೆಲಸ ಮಾಡಿ ನಮಗೆ ಬೆಲೆ ಕೊಡ್ತಾರೆ, ಅದು ಬದಲಾವಣೆ ನಾವು ಮಾಡಿಕೊಡ್ಬೇಕು, ಇನ್ನೂ ಮಾಡಬೇಕು ಹೇಳುವಂಥದ್ದು. ಮತ್ತು ಕುಲದ ವೃದ್ಧಿ ನೋಡಿ, ಕುಲದಲ್ಲಿ ನಿಮ್ಮ ಕುಟುಂಬದಲ್ಲಿ ಏನೋ ಒಂದು ಕಿರಿಕಿರಿ ಸಮಸ್ಯೆ ಬರ್ತಾ ಇರುತ್ತೆ, ಅದನ್ನೆಲ್ಲ ನೀವು ನಿಂತು ಪರಿಹಾರ ಮಾಡುವಂತಹ ಯೋಗ್ಯತೆ ಯೋಗ ಎರಡೂ ಕೂಡ ನಿಮಗಿರುತ್ತೆ ಬಹಳ ಮುಖ್ಯವಾಗಿ. ಹಾಗಾಗಿ ಅದನ್ನು ಮಾಡಿ ನೀವು ಅನಂತರದಲ್ಲಿ ನಿಮ್ಮಿಂದ ಯಾರೊಬ್ಬರಿಗೆ ನೆಮ್ಮದಿ ಸಿಗತ್ತೆ ಅಂತ ಕಾಣಿಸುತ್ತೆ ಈ ತಿಂಗಳಲ್ಲಿ ನೋಡಿ. ಯಾಕಂದರೆ ಕೆಲವೊಂದು ಸಲ ಅವರಿಂದ ಅವರಿಗೆ ನೆಮ್ಮದಿ ಸಿಗದೇ ಇದ್ದರೂ ಕೂಡ ಇನ್ನೊಬ್ಬರಿಂದ ನೆಮ್ಮದಿ ಸಿಗುತ್ತೆ, ಸಾಂತ್ವನ ಹೇಳುವಂಥ ಸಿಗುತ್ತೆ ಅಲ್ವಾ. ಎಷ್ಟೋ ಜನಕ್ಕೆ ಯಾರೊಬ್ಬರು ಒಂದು ಹಿತವಾದಂಥ ನುಡಿಯನ್ನು ಹೇಳಿದ್ರೆ ಅವರಿಗೆ ಸಾಂತ್ವನವಾಗುತ್ತೆ. ಹಾಗಾಗಿ ನಿಮ್ಮಿಂದ ಇನ್ನೊಬ್ಬರಿಗೆ ನೆಮ್ಮದಿ ಸಿಗಲಿಕ್ಕಿದೆ. ಹಾಗಾಗಿ ನಿಮ್ಮ ನೆಮ್ಮದಿ ಆಗದೇ ಇರುವಾಗ ಅವರಿಗೆ ನೆಮ್ಮದಿ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಮರಳಿನ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಮತ್ತು ಕಬ್ಬಿಣದ ವ್ಯಾಪಾರ ವ್ಯವಹಾರ ಮಾಡೋರಿಗೆ ಹೆಚ್ಚಿನದಾದಂತಹ ಲಾಭಾಂಶಗಳನ್ನು ಕೂಡ ನಾವು ಕಾಣಬಹುದು. ಮತ್ತು ವಾಹನಗಳನ್ನು ಕ್ರಯ ವಿಕ್ರಯ ಆಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ ಜಾಸ್ತಿ ಇದೆ ಅಂತೇಳಿ ಹೇಳಬಹುದು. ಮತ್ತು ಹೊಳೆಯುವಂತಹ ವಸ್ತುಗಳು, ಬೆಳ್ಳಿ, ಬಂಗಾರ, ತಾಮ್ರ ಇತ್ಯಾದಿಗಳನ್ನು ವ್ಯಾಪಾರ ವ್ಯವಹಾರ ಮಾಡೋರಿಗೆ ಬಹಳ ರೀತಿಯಾದಂಥ ಉತ್ತಮವಾದಂಥದ್ದಿದೆ. ಮತ್ತು ಈ ತಿಂಗಳಲ್ಲಿ ದೃಢವಾದಂಥ ಸಂಕಲ್ಪಗಳನ್ನು ಮಾಡ್ತೀರಿ ಅಂತೇಳಿ ಹೇಳಬಹುದು. ದೃಢವಾದ ಸಂಕಲ್ಪ ಅಂತಂದರೆ ಒಂದನೇದಾಗಿ ಕುಜನ ಏನು ಮಾಡ್ತಾನೆ, ದೃಢವಾದಂಥ ಸಂಕಲ್ಪಗಳನ್ನು ಕೊಡ್ತಾನೆ ನಿಮಗೆ. ದೃಢವಾದ ಸಂಕಲ್ಪ ಅಂದರೆ ಯಾವುದೋ ಒಂದು ಒರಿಜಿನಲ್ ಆಗಿ ಶಾಶ್ವತವಾದಂತಹ ಒಂದು ವಸ್ತುವನ್ನು ಅಥವಾ ಭೂಮಿಯನ್ನು ನೀವು ಖರೀದಿ ಮಾಡ್ತೀರಿ. ಎಷ್ಟೋ ಸಲ ಚರಾಸ್ತಿ ಯಾವುದೊಂದು ಬೆಳ್ಳಿ ಬಂಗಾರ ತಗೊಳ್ತೇವೆ, ಕಷ್ಟ ಇದ್ದಾಗ ಅದನ್ನು ಮಾರಿಬಿಡ್ತೇವೆ. ಆದರೆ ನಿಜವಾದಂಥ ಆಸ್ತಿ ಯಾವುದಪ್ಪ ಅಂತಂದರೆ ಒಂದು ಹಿಂದೆ ಹೇಳಿದಂಥ ವಿದ್ಯೆ ಹೇಳುವಂಥದ್ದು ಆಸ್ತಿ. ಹಾಗೆ ಇನ್ನೊಬ್ಬರಿಗೆ ಹೇಳ್ಕೊಡುವಂತಹ ಪ್ರಯತ್ನ. ಎರಡನೇದಾಗಿ ಭೂಮಿಯೂ ಕೂಡ ವಿಶೇಷವಾದಂಥ ಆಸ್ತಿ, ಅದನ್ನು ಕೂಡ ನೀವು ಪಡ್ಕೊಳ್ಳುವಂತಹ ಪ್ರಯತ್ನವೂ ಕೂಡ ಆಗ್ತದೆ, ಸಾಧ್ಯತೆಗಳಿದೆ. ಮತ್ತು ಇನ್ನು ಬಹಳ ಮುಖ್ಯವಾಗಿ ಯಾವುದೋ ಒಂದು ಕೆಲಸದಲ್ಲಿ ಲಾಸ್ ಆಗಿದ್ದರೆ ಅದು ಲಾಭದ ಕಡೆಗೆ ಬರುವಂಥದ್ದು. ಹೀಗೆ ಇಂತಹ ಬಹಳ ಮುಖ್ಯವಾದಂತಹ ಹೆಚ್ಚಿನದಾದಂತಹ ಲಾಭಾಂಶಗಳನ್ನು ಕಾಣಬಹುದು ಅಂತೇಳಿ ಹೇಳಬಹುದು. ಹಾಗೆ ಇನ್ನು ಏನಪ್ಪ ಜಾಗ್ರತೆ, ಅದನ್ನು ಕೂಡ ನೋಡಬೇಕಪ್ಪ. ಒಂದನೇದಾಗಿ ಜಾಗ್ರತೆ, ನೀವು ಮನೆಯಲ್ಲಿ ಸಮಾಧಾನ ಇಟ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ. ಮತ್ತು ಆರೋಗ್ಯದಲ್ಲಿ ನಿಮ್ಮ ಆರೋಗ್ಯವೇ ಸ್ವಲ್ಪ ಏರುಪೇರು ಆಗ್ತಾ ಇದೆ.
ಎಲ್ಲ ಇದ್ದಾಗಿದ್ದ ಇರುತ್ತೆ. ಆದರೆ ಯಾಕೋ ಸಂಜೆ ತಲೆನೋವು ಬರುವಂಥದ್ದು ಅಥವಾ ಬೆಳಗ್ಗೆ ಎದ್ದ ತಕ್ಷಣವೇ ಕಣ್ಣು ಉರಿ ಬರುವಂಥದ್ದು, ಹೀಗೆ ಏನೋ ಅನಾರೋಗ್ಯ ಆಗುವಂಥ ಸಾಧ್ಯತೆಗಳಿದೆ. ಮೂರನೇದಾಗಿ ನೀವು ಕಾನೂನಿಂದ ಹೊರಗಡೆ ಬರುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ, ಕಿರಿಕಿರಿ ಮಾಡ್ತಾ ಇದ್ದೀರಿ. ಆದರೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಮಾಡುವಂಥ ಪ್ರಯತ್ನ ಮಾಡಿ. ಸಾಧಕ ಬಾಧಕಗಳನ್ನು ಕೂಡ ನೋಡಿ ಯೋಚನೆ ಮಾಡಿ. ಹಾಗೆ ನಾಲ್ಕನೇದಾಗಿ ನೀವು ಕೆಲವೊಂದಷ್ಟು ನಿಮ್ಮ ನಡೆನುಡಿಗಳು ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದ್ದರೆ ಸ್ವಲ್ಪ ತಿದ್ದುಕೊಳ್ಳುವಂತಹ ಪ್ರಯತ್ನಗಳನ್ನು ಕೂಡ ನೀವು ಮಾಡಿ. ಹಾಗೆ ನಾಲ್ಕನೇದಾಗಿ ನಿಮ್ಮವರನ್ನೇ ನೀವು ಕಳ್ಕೊಳ್ಬೇಡಿ. ಯಾಕಂದರೆ ಏನಾಗ್ತದೆ ಅಂತಂದರೆ ಅಷ್ಟಮದ ಶನಿ ಇದ್ದದ್ರಿಂದ ನಿಮ್ಮ ದುಃಖ ನಿಮ್ಮ ಚಿಂತೆ ಇನ್ನೊಬ್ಬರಿಗೆ ಬೈದು ಬಿಡ್ತೀರಿ ನೀವು. ಹಾಗಾಗಿ ನಿಮ್ಮವರನ್ನೇ ನೀವು ಕಳ್ಕೊಳ್ಳಿಕ್ಕೆ ಹೋಗಬೇಡಿ. ಉದಾಹರಣೆಗೆ ಯಾವುದೋ ಒಂದು ವ್ಯಕ್ತಿ ಲಾಯರಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋ, ಅಡ್ವೊಕೇಟು. ಅವರು ಬಂದಂತಹ ಕ್ಲೈಂಟ್ಗಳನ್ನು ಚೆನ್ನಾಗಿ ನೋಡಿದ್ರೆ ಪುನಃ ಮತ್ತು ಕ್ಲೈಂಟ್ ಬರ್ತಾರೆ ಅವ್ರ ಹತ್ರ. ಕೇಸನ್ನು ಗೆಲ್ಲುವಂತಹ ಪ್ರಯತ್ನ ಮಾಡಬೇಕು, ಅದಕ್ಕೆ ಬುದ್ಧಿಶಕ್ತಿಯನ್ನು ಉಪಯೋಗಿಸಬೇಕು. ಅದು ಉಪಯೋಗಿಸಿಲ್ಲ ಅಂತಾದರೆ ಅವರು ಬಿಟ್ಟುಬಿಡ್ತಾರೆ ಅಲ್ವ. ಹಾಗಾಗಿ ಯಾವುದೇ ವೃತ್ತಿ ಇರಬಹುದು, ಆದಷ್ಟು ನಿಮ್ಮವರನ್ನು ನೀವು ಇಟ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ. ಇದಿಷ್ಟು ದೃಢವಾದಂಥ ಸಂಕಲ್ಪ ಮಾಡಿ. ಇದು 5 ಸಂಕಲ್ಪ ನೀವು ಮಾಡಿದ್ರೆ 24ನೇ ಇಸ್ವಿಗೆ ಗಟ್ಟಿಯಾಗ್ತದೆ. ಇಲ್ಲ ಅಂತಾದರೆ ಜನವರಿ ತಿಂಗಳು ಕೂಡ ಹೋಗುವಂಥ ಸಾಧ್ಯತೆಗಳಿದೆ. ನೋಡಿ, ಉತ್ತಮವಾದಂತಹ ದಿನಾಂಕಗಳು ಯಾವುದಪ್ಪ ಅಂತಂದರೆ 1ನೇದಾಗಿ 3ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ, ಚೆನ್ನಾಗಿದೆ. ಹಾಗೆ 8ನೇ ತಾರೀಕು ಕೂಡ ಚೆನ್ನಾಗಿದೆ ಅಂತ ಹೇಳಬಹುದು. ಇನ್ನು 21ನೇ ತಾರೀಕಿದೆ, ಅದು ಕೂಡ ನಿಮಗೆ ಜನವರಿ ತಿಂಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಚೆನ್ನಾಗಿದೆ. 25 ಕೂಡ ಚೆನ್ನಾಗಿದೆ. ಹೀಗೆ ಇಷ್ಟು ನಿಮಗೆ ಒಳ್ಳೆಯ ದಿನಾಂಕಗಳನ್ನು ಏನಾದರೂ ಪರಿವರ್ತನೆ ಮಾಡಿಕೊಳ್ಳಿ. ಕರ್ಕಾಟಕ ರಾಶಿಯವರಿಗೆ ಹೇಗಾಗಿದೆ ಕೇಳಿದ್ರೆ ದುಃಖಗಳಿದ್ದರಿಂದ ಯಾವುದೋ ನಾವು ತಲೆ ಹೇಳಿದ್ದು ತಲೆಗೆ ಹೋಗ್ತಾ ಇಲ್ಲ. ಹಾಗಾಗಿ ನಿಮ್ಮನ್ನೇ ನೀವು ಪರಿವರ್ತನೆ ಮಾಡಿಕೊಳ್ಳಿ. ಯಾಕಂದರೆ ಎಲ್ಲದಕ್ಕೂ ಕೂಡ ಪರಿಹಾರ ಇದ್ದೇ ಇದೆ ಜಗತ್ತಿನಲ್ಲಿ. ಇದನ್ನು ನಾವು ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು. ಕಷ್ಟ ಇರಬಹುದು, ಸಮಸ್ಯೆ ಇರಬಹುದು, ವ್ಯವಹಾರ ಇರಬಹುದು. ಇವತ್ತು ಹುಟ್ಟಿದಂಥದ್ದು ನಾಳೆ ಸಾಯಲೇಬೇಕಲ್ವ, ಪ್ರಕೃತಿಯ ನಿಯಮ ಅಲ್ವ. ಹಾಗೆ ಏನೋ ಒಂದು ಕಷ್ಟ ಬಂತು ಅಂತಾದರೆ ಆ ಕಷ್ಟ ಒಂದಲ್ಲ ಒಂದು ರೀತಿಯಲ್ಲಿ ಹೋಗಲೇಬೇಕಲ್ವ. ಕತ್ತಲೆ ಇದೆ ಅಂತಂದರೆ ಬೆಳಕಾಗಿದ ತಕ್ಷಣ ಹೋಗಬೇಕು. ಅದು ಯಾವುದೇ ಕಷ್ಟ ಇದ್ದರೆ ಯಾವಾಗೂ ಕಷ್ಟ ಇದ್ದೇ ಇರುತ್ತೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಆದಷ್ಟು ಒಳಿತನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ. ನಕ್ಷತ್ರ ಪರಿಹಾರ ಏನು? ಪುನರ್ವಸು ನಕ್ಷತ್ರ 4ನೇ ಪಾದ. ಸಾಧ್ಯವಾದರೆ ಈ ಒಂದು ಈ ಧನುರ್ಮಾಸ ಮುಗಿಯುವವರೆಗೆ, ಜನವರಿ ತಿಂಗಳು ಮುಗಿಯುವವರೆಗೆ ಪ್ರತಿನಿತ್ಯವೂ ಕೂಡ ಒಂದು ರೂಢಿ ಮಾಡಿಕೊಳ್ಳಿ. ಬ್ರಾಹ್ಮಿ ಮುಹೂರ್ತ ನಾನು ಹೇಳ್ತೇನೆ, ಎದ್ದುಕೊಂಡು ವಿಷ್ಣು ಸಹಸ್ರನಾಮನೋ ಲಲಿತಾ ಸಹಸ್ರನಾಮನೋ ಏನಾದರೂ ಒಂದು ಓದ್ತೇನೆ. ಈ ತಿಂಗಳೆಲ್ಲ ಭಗವಂತನಿಗೋಸ್ಕರ ನಾನು ಇಡ್ತೇನೆ ಹೇಳುವಂಥದ್ದು ಪ್ರಯತ್ನ ಮಾಡಿ ಬೆಳಗ್ಗೆ ಸಮಯವನ್ನು. ಅನಂತರ ಪುಷ್ಯ ನಕ್ಷತ್ರದವರು ಎಷ್ಟಾಗುತ್ತೋ ಅಷ್ಟು ಗೌರಿ ದೇವಿಯನ್ನು ಆರಾಧನೆ ಮಾಡಿ. ಯಾಕಂದರೆ ಗೌರಿ ದೇಹ ಸಮುದ್ಭವಾನ್ ತ್ರಿಜಗತಾಂ ಆಧಾರಭೂತಾಂ ಮಹಾ ದೇವಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ. ಗೌರಿಯನ್ನು ಪಾರ್ವತಿಯನ್ನು ಆರಾಧನೆ ಮಾಡಿ ಎಂಬುದಾಗಿ ಹೇಳ್ತೇನೆ. ಇನ್ನು ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರದವರು ಪ್ರತಿನಿತ್ಯವೂ ಕೂಡ ಒಂದು ಹಠವಾಗಿ ಇದನ್ನು ತೆಗೆದುಕೊಳ್ಳಿ. ಯಾಕಂದರೆ ಆಶ್ಲೇಷ ನಕ್ಷತ್ರದವರಿಗೆ ಬಹಳ ಜನರನ್ನು ನಾವು ಜಾತಕ ನೋಡಿದಾಗೂ ಕೂಡ ಗೊತ್ತಾಗ್ತಾ ಇದೆ ಅನೇಕ ಸಮಸ್ಯೆಗಳು. ಗೋಚಾರದಲ್ಲೂ ಕೂಡ ಅಷ್ಟಮದಲ್ಲಿ ಶನಿ ಇರುವುದರಿಂದ ನಿಮಗೇನಾಗ್ತಾ ಇದೆ ಅಂತಂದರೆ ಹೊರಗಡೆಗೆ ಬರಲಿಕ್ಕೆ ದಾರಿಗಳು ಸಿಗ್ತಾ ಇಲ್ಲ. ಹಾಗಂತ ನೀವು ಬಹಳ ಉತ್ತಮವಾದಂಥವರು ಒಂದು ವ್ಯವಹಾರ, ಹಣಕಾಸು ಅಥವಾ ಬಿಸ್ನೆಸ್ಸು ಅಥವಾ ವಿವಾಹ ಅನಂತರದ ಜೀವನ ಇದೆಲ್ಲ ಹೊರಗಡೆ ಬರಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ. ನೀವು ಮಾಡುವಂಥ ಸುಲಭವಾದಂಥ ಪರಿಹಾರ ಏನಪ್ಪ ಅಂತಂದರೆ ಈ ಧನುರ್ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಬೇಗನೆ ಎದ್ದುಕೊಂಡು ಒಂದು 5:30 ಒಳಗಡೆಗೆ ಸ್ನಾನ ಮಾಡಿ ನಿಮ್ಮ ಮನೆ ದೇವರು ಪೂಜೆ ಮಾಡಿ ಅನಂತರದಲ್ಲಿ ಪ್ರತಿನಿತ್ಯವೂ ಕೂಡ ಅರಳಿ ಮರದ ಪ್ರದಕ್ಷಿಣೆ ಮಾಡುವಂಥದ್ದು. ಇದು ಒಂದೇ ಪರಿಹಾರ ಸಾಕು ನೋಡಿ, ನಿಮ್ಮನ್ನೇ ಬಹಳ ಚೇಂಜ್ ಮಾಡುತ್ತೆ ಮತ್ತು ನಿಮಗೆಲ್ಲ ಕೆಲಸ ಕೈಹತ್ತವಾಗಿ ಮಾಡ್ತದೆ. ಯಾಕಂದರೆ ಕೆಲಸ ಕೈ ಹತ್ತಬೇಕು ಅಂತಂದರೆ ಆ ಭಗವಂತನ ಅನುಗ್ರಹ ಬೇಕು. ಅದರಲ್ಲೂ ಕೂಡ ಈ ಜನವರಿ ಆಸುಪಾಸು ಒಂದು ಧನುರ್ಮಾಸ ಬರುತ್ತೆ. ಇಂಥ ಧನುರ್ಮಾಸದಲ್ಲಿ ಇಷ್ಟಾಗುತ್ತೋ ಅಷ್ಟು ಕರ್ಕಾಟಕ ರಾಶಿಯಲ್ಲಿ ಆಶ್ಲೇಷ ನಕ್ಷತ್ರದವರು ಒತ್ತಿ ಹೇಳ್ತೇನೆ, ನೀವು ಅಶ್ವತ್ಥ ಮರವನ್ನು ಪ್ರದಕ್ಷಿಣೆ ಮಾಡಿ ಪೂಜೆ ಮಾಡಿ. ಅದರಲ್ಲೂ ಶನಿವಾರ ಮಿಕ್ಕಿ ದಿವಸ ಆದರೆ ಮಾಡಿ, ಶನಿವಾರ ದಿವಸ ಕಷ್ಟ ನೀವು ಮಾಡಲೇಬೇಕು. ಯಾಕೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಶನಿವಾರ ಮಾಡಿದ್ರೆ ನಿಮ್ಮ ಅನೇಕ ದುಡ್ಡು ಕಾಸಿನ ಸಮಸ್ಯೆಗಳಿದೆ, ಅದೆಲ್ಲ ಪರಿಹಾರ ಆಗಲಿಕ್ಕೆ ಅವಕಾಶಗಳಾಗುತ್ತೆ. ನೀವು ಪ್ರದಕ್ಷಿಣೆ ಮಾಡುವಾಗ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅಂಥೇಳಿ ಅಶ್ವತ್ಥ ಮರವನ್ನು ಪ್ರದಕ್ಷಿಣೆ ಮಾಡಿ ಶನಿವಾರ ಆದರೆ ಮಾಡಿ ಒಳ್ಳೆಯದು. ಇಂಥದ್ದನ್ನೆಲ್ಲ ಮಾಡ್ತಾ ಬನ್ನಿ. ಒಟ್ಟಿನಲ್ಲಿ ದೈವ ಅನುಗ್ರಹವಾಗಲಿ. ಕರ್ಕಾಟಕ ರಾಶಿಯವರಿಗೆ 24ನೇ ಇಸ್ವಿಯ ಒಂದು ಫಸ್ಟ್ ತಿಂಗಳು ಹಾಗಾಗಿ ಒಳ್ಳೆಯದು ಮಾಡಲಿ. ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ಗುರುವಿನ ಅನುಗ್ರಹದಿಂದ ಇನ್ನೂ ಬಹಳ ಉತ್ತರವಾದಂಥ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.